ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಕುರ್ಚಿ ಕಾದಾಟದಲ್ಲಿ ವಿಧಾನಸೌಧದಲ್ಲಿ ಆಡಳಿತನೇ ಇಲ್ಲದಂತಾಗಿದೆ. 4ನೇ ತಾರೀಕೇನು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತದ, ಅಂದೇನು ಬಾಗಲಕೋಟೆಯ ಫಲಿತಾಂಶ ಮತ್ತು ದಾವಣಗೆರೆ ಫಲಿತಾಂಶ ಬರ್ತದ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇಂದಿನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು 15 ದಿವಸದ ಸರ್ದಾರ್, 15 ದಿನಕ ಸುಲ್ತಾನ್. ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಿಲ್ಲ. DK ಶಿವಕುಮಾರ್ ಅವರು ಈಗಾಗಲೇ ಶಾಲ್ ಹೊತ್ಕೊಂಡು ತಯಾರಾಗಿ ಕೂತಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಅವರ ಹಿಂಬಾಲಿಕರು ಹೈಕಮಾಂಡಿಗೆ ಹೋಗಿ 40 ಜನ ಈಗಾಗಲೇ ಸಿದ್ದರಾಮಯ್ಯನವ್ರ ಪರವಾಗಿ ಲಾಬಿ ಮಾಡಿದ್ದಾರೆ. ಉಳಿದಂತೆ ಎಲ್ಲರೂ ಕೂಡ DK ಶಿವಕುಮಾರ್ ಅವ್ರ ಪರವಾಗಿ ಒಂದು 50 ಜನ ಲಾಬಿ ಮಾಡ್ತಾ ಇದ್ದಾರೆ. ಹೀಗೆ ಕುರ್ಚಿ ಕಾದ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಕುರ್ಚಿ ಕಾದಾಟದಲ್ಲಿ ವಿಧಾನಸೌಧದಲ್ಲಿ ಆಡಳಿತನೇ ಇಲ್ಲದಂತಾಗಿದೆ. 4ನೇ ತಾರೀಕೇನು 5 ರಾಜ್ಯಗಳ ಚುನಾವಣೆ ಫಲಿತಾಂಶ ಬರ್ತದ, ಅಂದೇನು ಬಾಗಲಕೋಟೆಯ ಫಲಿತಾಂಶ ಮತ್ತು ದಾವಣಗೆರೆ ಫಲಿತಾಂಶ ಬರ್ತದ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಯ ಫಲಿತಾಂಶ ಕೂಡ ಪ್ರಕಟವಾಗಲಿದೆ. ಇಂದಿನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು 15 ದಿವಸದ ಸರ್ದಾರ್, 15 ದಿನಕ ಸುಲ್ತಾನ್. ಅದರ ನಂತರ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದಿಲ್ಲ. DK ಶಿವಕುಮಾರ್ ಅವರು ಈಗಾಗಲೇ ಶಾಲ್ ಹೊತ್ಕೊಂಡು ತಯಾರಾಗಿ ಕೂತಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಅವರ ಹಿಂಬಾಲಿಕರು ಹೈಕಮಾಂಡಿಗೆ ಹೋಗಿ 40 ಜನ ಈಗಾಗಲೇ ಸಿದ್ದರಾಮಯ್ಯನವ್ರ ಪರವಾಗಿ ಲಾಬಿ ಮಾಡಿದ್ದಾರೆ. ಉಳಿದಂತೆ ಎಲ್ಲರೂ ಕೂಡ DK ಶಿವಕುಮಾರ್ ಅವ್ರ ಪರವಾಗಿ ಒಂದು 50 ಜನ ಲಾಬಿ ಮಾಡ್ತಾ ಇದ್ದಾರೆ. ಹೀಗೆ ಕುರ್ಚಿ ಕಾದ